ನಿಮ್ಮ ಪೆನ್ಷನ್ ಶಾಶ್ವತವಾಗಿ ನಿಲ್ಲುವ ಮುನ್ನ ಈ ಸುದ್ದಿ ಕೇಳಿ ಎಚ್ಚರಗೊಳ್ಳಿ ಸ್ನೇಹಿತರೆ. 2026ರಲ್ಲಿ ಪೆನ್ಷನ್ ನಿಯಮಗಳು ಬದಲಾಗುತ್ತಿವೆ ಮತ್ತು ಸರ್ಕಾರ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಇದು ನಿಮಗೆ ಅಥವಾ ನಿಮ್ಮ ಮನೆಯ ವೃದ್ಧರು, ವಿಧವೆಯರು ಅಥವಾ ದಿವ್ಯಾಂಗರು ಪೆನ್ಷನ್ ಪಡೆಯುತ್ತಿದ್ದರೆ ಅತ್ಯಂತ ಮುಖ್ಯವಾದ ಮಾಹಿತಿಯಾಗಿದೆ. ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಕೆಳಗೆ ಕಾಮೆಂಟ್ನಲ್ಲಿ ನಿಮ್ಮ ರಾಜ್ಯದ ಹೆಸರು ಮತ್ತು ಪ್ರತಿ ತಿಂಗಳು ಪಡೆಯುವ ಪೆನ್ಷನ್ ಮೊತ್ತವನ್ನು ಬರೆಯಿರಿ. ಮತ್ತು ಇಂತಹ ಅಮೂಲ್ಯ ಮಾಹಿತಿಗಳು ನಿರಂತರವಾಗಿ ಬೇಕಾದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಆಗುತ್ತದೆ. ಈಗ ನಾವು ವಿಷಯಕ್ಕೆ ಬರುತ್ತೇವೆ. ಸರ್ಕಾರ ಈಗ ಪೆನ್ಷನ್ಗಳ ಬಗ್ಗೆ ಸಂಪೂರ್ಣ ಕಠಿಣ ನೀತಿಯನ್ನು ಅನುಸರಿಸುತ್ತಿದೆ. ಹಲವಾರು ರಾಜ್ಯಗಳಲ್ಲಿ ಇದೀಗ ಸಾವಿರಾರು ಜನರ ಪೆನ್ಷನ್ ತಡೆಹಿಡಿಯಲಾಗಿದೆ ಮತ್ತು ಮುಂದೆ ಈ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆಗಳಿವೆ, ಏಕೆಂದರೆ ಸರ್ಕಾರ ಯಾವುದೇ ರೀತಿಯ ತಪ್ಪುಗಳಿಗೆ ಅವಕಾಶ ನೀಡುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ. 3 ವಿಧದ ವರ್ಗಗಳ ಜನರ ಪೆನ್ಷನ್ ತಕ್ಷಣವೇ ನಿಲ್ಲಿಸುವ ಆದೇಶಗಳು ಬಂದಿವೆ. ಹಿಂದಿನ ನಿಯಮಗಳಿದ್ದರೂ ಈಗ ಹೊಸ ವಿತ್ತೀಯ ವರ್ಷ ಏಪ್ರಿಲ್ 1ನೆಯ ತಾರೀಖಿನಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಲ್ಲಾ ಪೆನ್ಷನ್ ಹೊಂದಿರುವವರ ದಾಖಲೆಗಳನ್ನು ಮತ್ತೊಮ್ಮೆ ತಪಾಸಣೆ ಮಾಡುತ್ತಿವೆ. ದಾಖಲೆಗಳು ಅಪೂರ್ಣವಾಗಿದ್ದಲ್ಲಿ ಅಥವಾ ವಯಸ್ಸು, ವೈವಾಹಿಕ ಸ್ಥಿತಿ ಅಥವಾ ದಿವ್ಯಾಂಗತೆಯ ಪ್ರಮಾಣ ನಿಯಮಗಳಿಗೆ ಹೊಂದಿಕೆಯಾಗದಿದ್ದಲ್ಲಿ ಅವರ ಪೆನ್ಷನ್ ಕೇವಲ ತಡೆಯುವುದಷ್ಟೇ ಅಲ್ಲದೆ ಶಾಶ್ವತವಾಗಿ ಬಂದ್ ಮಾಡಲಾಗುವ ಸಾಧ್ಯತೆಯಿದೆ. ಇದು ಕೇವಲ ಒಂದು ರಾಜ್ಯಕ್ಕೆ ಸೀಮಿತವಲ್ಲ, ದೇಶದ ಎಲ್ಲಾ ಭಾಗಗಳಲ್ಲಿ ಜಾರಿಯಾಗುತ್ತಿದೆ. ಏಪ್ರಿಲ್ ಮತ್ತು ಮೇ ತಿಂಗಳುಗಳಲ್ಲಿ ಲಕ್ಷಾಂತರ ಜನರ ಮೇಲೆ ಇದರ ನೇರ ಪರಿಣಾಮ ಕಾಣಸಿಗುತ್ತದೆ. ನೀವು ಸಮಯಕ್ಕೆ ಸರಿಯಾಗಿ ಅವಶ್ಯಕ ಅಪ್ಡೇಟ್ಗಳನ್ನು ಮಾಡದಿದ್ದರೆ ನಿಮ್ಮ ಪೆನ್ಷನ್ನ ಮುಂದಿನ ಕಂತು ಬರುವ ಮುನ್ನವೇ ಅದು ನಿಲ್ಲುವ ಸಾಧ್ಯತೆಯಿದೆ, ನೀವು ಸರಿಯಾಗಿದ್ದರೂ ಕೂಡ. ಆದ್ದರಿಂದ ಈ ವಿಡಿಯೋವನ್ನು ಎಂದಿಗೂ ಸ್ಕಿಪ್ ಮಾಡಬೇಡಿ, ಏಕೆಂದರೆ ಮುಂದೆ ನಾವು ಸ್ಪಷ್ಟವಾಗಿ ತಿಳಿಸುತ್ತೇವೆ ಯಾವ 3 ವಿಧದ ಜನರ ಪೆನ್ಷನ್ ಈಗ ಬಂದಾಗಲಿದೆ, ಯಾವ ತಪ್ಪುಗಳ ಕಾರಣದಿಂದ ಜನರು ತಪಾಸಣೆಯಲ್ಲಿ ಸಿಕ್ಕಿಹಾಕುತ್ತಿದ್ದಾರೆ ಮತ್ತು ನಿಮ್ಮ ಪೆನ್ಷನ್ ಅನ್ನು ಹೇಗೆ ಸುರಕ್ಷಿತವಾಗಿ ಕಾಪಾಡಿಕೊಳ್ಳಬಹುದು. ಇದರ ಜೊತೆಯಲ್ಲಿ ನೀವು ಯಾವ ರಾಜ್ಯದಲ್ಲಿರುತ್ತೀರಿ ಮತ್ತು ಪ್ರತಿ ತಿಂಗಳು ಎಷ್ಟು ಪೆನ್ಷನ್ ಪಡೆಯುತ್ತೀರಿ ಎಂಬುದನ್ನು ಕೆಳಗೆ ಕಮೆಂಟ್ ಮಾಡಿ. ಇದರಿಂದ ಇತರ ಜನರಿಗೂ ಒಂದು ಅಂದಾಜು ಬರುತ್ತದೆ. ಮತ್ತು ಇಂತಹ ಸಮಯೋಚಿತ ಮಾಹಿತಿಗಳು ನಿಮಗೆ ನಿರಂತರವಾಗಿ ಬೇಕು ಎಂದು ಬಯಸಿದರೆ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈಗ ಮೊದಲು ವಿಧವಾ ಪೆನ್ಷನ್ ಬಗ್ಗೆ ಮಾತನಾಡೋಣ, ಏಕೆಂದರೆ ಈ ವರ್ಗದಲ್ಲಿ ಅತ್ಯಂತ ಹೆಚ್ಚು ಗೊಂದಲಗಳು ಮತ್ತು ತಪ್ಪುಗಳು ಕಂಡುಬಂದಿವೆ. ತಪಾಸಣೆಯ ವೇಳೆ ಸರ್ಕಾರಕ್ಕೆ ತಿಳಿದುಬಂದಿದೆ, ಕೆಲವು ಮಹಿಳೆಯರು ತಮ್ಮ ವಿಧವಾ ಪೆನ್ಷನ್ ಚಾಲ್ತಿಯಲ್ಲಿದ್ದಾಗಲೇ ಮತ್ತೊಮ್ಮೆ ವಿವಾಹವಾಗಿದ್ದಾರೆ, ಆದರೆ ಅದರ ಹೊರತಾಗಿಯೂ ಪೆನ್ಷನ್ ಅನ್ನು ಬಂದ್ ಮಾಡಿಸಿಲ್ಲ. ಆದರೆ ನಿಯಮಗಳ ಪ್ರಕಾರ ಮತ್ತೆ ವಿವಾಹವಾದ ತಕ್ಷಣ ವಿಧವಾ ಪೆನ್ಷನ್ನ ಅರ್ಹತೆ ಸಂಪೂರ್ಣವಾಗಿ ಕೊನೆಗೊಳ್ಳುತ್ತದೆ. ಇದರ ಜೊತೆಗೆ ಸರ್ಕಾರ ಕೇವಲ ಪೆನ್ಷನ್ ತಡೆಯುವುದಕ್ಕೆ ಸೀಮಿತವಾಗಿಲ್ಲ, ಇದುವರೆಗೆ ತಪ್ಪಾಗಿ ಪಡೆದ ಹಣವನ್ನು ವಸೂಲಿ ಮಾಡುವುದಕ್ಕೆ ಮತ್ತು ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳುವುದಕ್ಕೆ ಸಿದ್ಧತೆಗಳು ನಡೆಯುತ್ತಿವೆ. ಆದ್ದರಿಂದ ಮತ್ತೆ ವಿವಾಹವಾಗಿರುವ ಮಹಿಳೆಯರು ಈಗ ಸಮಯಕ್ಕೆ ಸರಿಯಾಗಿ ತಮ್ಮ ಮಾಹಿತಿಯನ್ನು ಸರಿಪಡಿಸಿಕೊಳ್ಳುವುದು ಉತ್ತಮವಾಗಿದೆ, ಇಲ್ಲವಾದರೆ ಮುಂದೆ ದೊಡ್ಡ ತೊಂದರೆಗಳು ಎದುರಾಗಬಹುದು. ಇದರ ನಂತರ ಅತ್ಯಂತ ಸೂಕ್ಷ್ಮವಾದ ವಿಷಯವೆಂದರೆ ದಿವ್ಯಾಂಗ ಪೆನ್ಷನ್. ಸರ್ಕಾರ ಇಲ್ಲಿ ನಿಯಮಗಳನ್ನು ಮತ್ತಷ್ಟು ಕಠಿಣಗೊಳಿಸಿದೆ. ಈಗ ಕೇವಲ ಮೆಡಿಕಲ್ ಬೋರ್ಡ್ನಿಂದ ನೀಡಲ್ಪಟ್ಟ ಮಾನ್ಯತೆ ಪಡೆದ ಪತ್ರವಿರುವವರು ಮತ್ತು ಅವರ ದಿವ್ಯಾಂಗತೆಯ ಪ್ರಮಾಣ ನಿಗದಿತ ಶೇಕಡಾವಾರು ಮಿತಿಗಿಂತ ಕಡಿಮೆಯಿಲ್ಲದವರು ಮಾತ್ರ ಈ ಪೆನ್ಷನ್ಗೆ ಅರ್ಹರಾಗುತ್ತಾರೆ. ಹಲವು ರಾಜ್ಯಗಳಲ್ಲಿ ಈ ಮಿತಿ 40% ಆಗಿದೆ. ಹಗುರವಾದ ಗಾಯಗಳು, ಅಸ್ಥಾಯಿ ಸಮಸ್ಯೆಗಳು ಅಥವಾ ತಪ್ಪು ವಿಧಾನದಲ್ಲಿ ತಯಾರಿಸಲ್ಪಟ್ಟ ಸರ್ಟಿಫಿಕೇಟ್ಗಳ ಆಧಾರದಲ್ಲಿ ಪೆನ್ಷನ್ ಪಡೆದವರನ್ನು ಸರ್ಕಾರ ಈಗ ಗುರುತಿಸುತ್ತಿದೆ. ಕೆಲವು ಪ್ರಕರಣಗಳಲ್ಲಿ ಉದ್ಯೋಗದಲ್ಲಿರುವಾಗಲೂ ದಿವ್ಯಾಂಗ ಪೆನ್ಷನ್ ಪಡೆಯುವ ದೂರುಗಳು ಬಂದಿವೆ. ಅಂತಹ ಸಂದರ್ಭಗಳಲ್ಲಿ ಪೆನ್ಷನ್ ನಿಲ್ಲಿಸುವುದಲ್ಲದೆ ಕಾನೂನು ಕ್ರಮಗಳು ಕೂಡ ತೆಗೆದುಕೊಳ್ಳಲಾಗುವುದು. ಈಗ ವೃದ್ಧ ಪೆನ್ಷನ್ ಬಗ್ಗೆ ಹೇಳುವುದಾದರೆ ಇಲ್ಲಿ ವಯಸ್ಸಿನ ವಿಷಯದಲ್ಲಿ ಅತ್ಯಂತ ಹೆಚ್ಚು ಕಠಿಣತೆ ತೋರಲಾಗುತ್ತಿದೆ. ಸರ್ಕಾರ ಸ್ಪಷ್ಟಪಡಿಸಿದೆ, ಈಗ ವಯಸ್ಸಿನ ಪ್ರಮಾಣವನ್ನು ಕೇವಲ ಆಧಾರ್ ಕಾರ್ಡಿನಿಂದಲೇ ಪರಿಗಣಿಸಲಾಗುತ್ತದೆ. ನಿಮ್ಮ ಆಧಾರ್ನಲ್ಲಿ 60 ವರ್ಷಗಳು ಪೂರ್ಣವಾಗದಿದ್ದರೆ, ನಿಮ್ಮ ವೋಟರ್ ಕಾರ್ಡ್ನಲ್ಲಿ 65 ಬರೆದಿದ್ರು ಅಥವಾ ರೇಷನ್ ಕಾರ್ಡ್ನಲ್ಲಿ 70 ಬರೆದಿದ್ರು ಅದಕ್ಕೆ ಯಾವುದೇ ಮಹತ್ವವಿರುವುದಿಲ್ಲ. ತಪಾಸಣೆಯಲ್ಲಿ ಅನೇಕರು 55, 58 ಅಥವಾ 59 ವರ್ಷಗಳ ವಯಸ್ಸಿನಲ್ಲೇ ತಪ್ಪು ರೀತಿಯಲ್ಲಿ ವೃದ್ಧ ಪೆನ್ಷನ್ ಪಡೆಯುತ್ತಿದ್ದರು ಎಂದು ಕಂಡುಬಂದಿದೆ. ಈಗ ಅಂತಹ ಎಲ್ಲ ಪ್ರಕರಣಗಳನ್ನು ಗುರುತಿಸಲಾಗುತ್ತಿದೆ ಮತ್ತು ತಪ್ಪು ಕಂಡುಬಂದಲ್ಲಿ ತಕ್ಷಣ ಪೆನ್ಷನ್ ನಿಲ್ಲಿಸಲಾಗುತ್ತಿದೆ. ಈಗ ನಿಮ್ಮ ಪೆನ್ಷನ್ ಅನ್ನು ಸುರಕ್ಷಿತವಾಗಿ ಇರಿಸಿಕೊಳ್ಳುವುದು ಹೇಗೆ ಎಂಬುದು ಅತ್ಯಂತ ಮುಖ್ಯ ಪ್ರಶ್ನೆ. ಆದ್ದರಿಂದ ಮೊದಲ
ಮೊದಲನೆಯದಾಗಿ ನಿಮ್ಮ ಜೀವನ ಪ್ರಮಾಣಪತ್ರ ಎಂದರೆ ಲೈಫ್ ಸರ್ಟಿಫಿಕೇಟ್ ಅನ್ನು ಸಲ್ಲಿಸದಿದ್ದರೆ ಪೆನ್ಷನ್ ನಿಲ್ಲಿಸಲಾಗುವ ಸಾಧ್ಯತೆ ಇದೆ. ಇದರ ಜೊತೆಲೇ ಈಗ ಇಕೆವೈಸಿಯನ್ನು ಕಡ್ಡಾಯಗೊಳಿಸಲಾಗಿದೆ. ಇಕೆವೈಸಿ ಅಪೂರ್ಣವಾಗಿದ್ದರೆ ಅದರ ನೇರ ಅರ್ಥ ಪೆನ್ಷನ್ ಬಂದಾಗುತ್ತದೆ. ಆದರೆ ಈ ಎಲ್ಲ ಕಠಿಣ ನಿಯಮಗಳ ನಡುವೆಯೂ ಒಂದು ರೀತಿಯ ರಾಹುವಿದೆ. ಹಲವು ರಾಜ್ಯಗಳಲ್ಲಿ ಪೆನ್ಷನ್ ಮೊತ್ತವನ್ನು ಈಗಾಗಲೇ ಹೆಚ್ಚಿಸಲಾಗಿದೆ ಮತ್ತು ಹೊಸ ವಿತ್ತೀಯ ವರ್ಷದ ಪ್ರಾರಂಭದ ನಂತರ ಇನ್ನೂ ಹೆಚ್ಚಿಸುವ ಚರ್ಚೆಗಳು ನಡೆಯುತ್ತಿವೆ. ಆದರೆ ಗಮನದಲ್ಲಿಟ್ಟುಕೊಳ್ಳಿ, ಹೆಚ್ಚಿಸಿದ ಪೆನ್ಷನ್ ಮೊತ್ತ ಕೇವಲ ತಪಾಸಣೆಯಲ್ಲಿ ಪೂರ್ಣವಾಗಿ ಸರಿ ಎಂದು ಕಂಡುಬಂದವರಿಗೆ ಮತ್ತು ಅವರ ಎಲ್ಲ ದಾಖಲೆಗಳು ಅಪ್ಡೇಟ್ ಆಗಿ ಸರಿಯಾಗಿರುವವರಿಗೆ ಮಾತ್ರ ಲಭ್ಯವಾಗುತ್ತದೆ. ಇದರ ಜೊತೆಗೆ ಇನ್ನೊಂದು ಮುಖ್ಯ ವಿಷಯವೆಂದರೆ ದೇಶದ ವಿವಿಧ ರಾಜ್ಯಗಳಲ್ಲಿ ಪೆನ್ಷನ್ ಮೊತ್ತಗಳು ವ್ಯತ್ಯಾಸವಾಗಿ ನೀಡಲಾಗುತ್ತಿದೆ. ಒಂದು ರಾಷ್ಟ್ರ ಒಂದು ರೇಷನ್ ವ್ಯವಸ್ಥೆ ಇದೆಯಲ್ಲವೇ, ಅದೇ ರೀತಿ ಒಂದು ರಾಷ್ಟ್ರ ಒಂದು ಪೆನ್ಷನ್ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು. ಏಕೆಂದರೆ ಕೆಲವು ಕಡೆಗಳಲ್ಲಿ 1000 ರೂಪಾಯಿ, ಕೆಲವು ಕಡೆ 1100, ಕೆಲವು ರಾಜ್ಯಗಳಲ್ಲಿ 1500 ಮತ್ತು ಕೆಲವು ಸ್ಥಳಗಳಲ್ಲಿ 2500 ರಿಂದ 3000 ರೂಪಾಯಿವರೆಗೆ ಪೆನ್ಷನ್ ನೀಡಲಾಗುತ್ತದೆ. ಆದರೆ ಒಂದು ರಾಷ್ಟ್ರ ಒಂದು ಪೆನ್ಷನ್ ವ್ಯವಸ್ಥೆ ಬಂದರೆ ಸಂಪೂರ್ಣ ದೇಶಾದ್ಯಂತ ಒಂದೇ ರೀತಿಯ ಪೆನ್ಷನ್ ಮೊತ್ತ ನೀಡಲಾಗುತ್ತದೆ. ಏಕೆಂದರೆ ಇಂದು ಮಹಂಗಾಯಿ ತುಂಬಾ ಹೆಚ್ಚಿದ್ದರಿಂದ ಈ ಮೊತ್ತಗಳು ಅನೇಕರಿಗೆ ಸಾಕಾಗುತ್ತಿಲ್ಲ. ಔಷಧಿಗಳ ವೆಚ್ಚ, ರೇಷನ್, ವಿದ್ಯುತ್ ಬಿಲ್ ಮತ್ತು ಚಿಕಿತ್ಸೆ ಇವೆಲ್ಲವನ್ನು ಸೇರಿಸಿದರೆ ಪೆನ್ಷನ್ ಮೊತ್ತದ ಮೇಲೆ ಜೀವನ ನಡೆಸುವುದು ಬಹಳ ಕಷ್ಟಕರವಾಗುತ್ತದೆ. ಇದೇ ಕಾರಣಕ್ಕಾಗಿ ಬಹುಕಾಲದಿಂದ ಪೆನ್ಷನ್ನ ಕನಿಷ್ಠ ಮೊತ್ತವನ್ನು ಕನಿಷ್ಠ 3000 ರೂಪಾಯಿ ಮಾಡಬೇಕು ಎಂಬ ಬೇಡಿಕೆಗಳು ಎದ್ದಿವೆ. ಸುದ್ದಿ ಏನೆಂದರೆ ಅನೇಕ ರಾಜ್ಯಗಳು 2025ರಲ್ಲಿ ಪೆನ್ಷನ್ ಹೆಚ್ಚಿಸಿವೆ ಮತ್ತು 2026ರಲ್ಲಿ ಇನ್ನೂ ಹೆಚ್ಚಿಸುವ ಸಂಭಾವ್ಯತೆಗಳಿವೆ. ಆದರೆ ಇನ್ನೂ ಅಂತಿಮ ನಿರ್ಧಾರ ಬಾಕಿ ಉಳಿದಿದೆ. ಆದರೆ ಸ್ನೇಹಿತರೆ, ಇಲ್ಲಿ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಹೆಚ್ಚಿಸಿದ ಪೆನ್ಷನ್ನ ಲಾಭ ನಿಮಗೆ ಸಿಗುವುದು ನಿಮ್ಮ ಪೆನ್ಷನ್ ಚಾಲ್ತಿಯಲ್ಲಿಯೇ ಇದ್ದರೆ ಮಾತ್ರ. ಮತ್ತು ಅದಕ್ಕೆ ಅತ್ಯಂತ ಮುಖ್ಯವಾದ ಕೆಲಸವೆಂದರೆ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿರುವುದು ಮತ್ತು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಥವಾ ಡಿಬಿಟಿ ಸಕ್ರಿಯವಾಗಿರುವುದು. ಡಿಬಿಟಿ ಚಾಲ್ತಿಯಲ್ಲಿಲ್ಲದಿದ್ದರೆ ಸರ್ಕಾರ ಹಣವನ್ನು ಕಳುಹಿಸಿದರೂ ಅದು ನಿಮ್ಮ ಖಾತೆಗೆ ತಲುಪುವುದಿಲ್ಲ. ಆದರೆ ಯಾವುದೇ ಕಾರಣಕ್ಕೆ ನಿಮ್ಮ ಪೆನ್ಷನ್ ತಡೆಯಲ್ಪಟ್ಟಿದ್ದರೆ ಅಥವಾ ಬಂದ್ ಆಗಿದ್ದರೆ ಭಯಪಡುವ ಅಗತ್ಯವಿಲ್ಲ. ಮೊದಲು ನಿಮ್ಮ ಹತ್ತಿರದ ಸಿಎಸ್ಸಿ ಸೆಂಟರ್, ಪ್ರಜ್ಞಾ ಕೇಂದ್ರ, ವಸುಧಾ ಕೇಂದ್ರ ಅಥವಾ ಪಂಚಾಯತ್ ಬ್ಲಾಕ್ ಕಚೇರಿಗೆ ಹೋಗಿ ಸಂಪರ್ಕಿಸಿ. ಅಲ್ಲಿ ನಿಮಗೆ ಸ್ಪಷ್ಟವಾಗಿ ತಿಳಿಸಲಾಗುತ್ತದೆ ನಿಮ್ಮ ಪೆನ್ಷನ್ ಯಾವ ಕಾರಣಕ್ಕಾಗಿ ತಡೆಯಲ್ಪಟ್ಟಿದೆ ಮತ್ತು ಯಾವ ದಾಖಲೆ ಇನ್ನೂ ಅಪೂರ್ಣವಾಗಿದೆ. ಒಂದು ವಿಷಯವನ್ನು ಚೆನ್ನಾಗಿ ನೆನಪಿಡಿ, ನಿಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ಮತ್ತು ಹೆಸರಿನ ಸ್ಪೆಲ್ಲಿಂಗ್ ಒಂದಕ್ಕೊಂದು ಹೊಂದಿಕೆಯಾಗದಿದ್ದರೆ ಯಾವುದೇ ಮುಖ್ಯಸ್ಥ, ಸರ್ಪಂಚ್, ನಾಯಕ ಅಥವಾ ಅಧಿಕಾರಿಯೂ ನಿಮ್ಮ ಪೆನ್ಷನ್ನನ್ನು ಚಾಲ್ತಿ ಮಾಡಿಸಲಾರರು. ಈಗ ಸಂಪೂರ್ಣ ವ್ಯವಸ್ಥೆ ಡಿಜಿಟಲ್ ಆಗಿದೆ ಮತ್ತು ಇಲ್ಲಿ ಯಾರ ಶಿಫಾರಸುಗಳು ಕೆಲಸ ಮಾಡುವುದಿಲ್ಲ. ಆದ್ದರಿಂದ ಯಾರ ಜಾಲಗಳಿಗೂ ಬೀಳಬೇಡಿ ಮತ್ತು ನಿಮ್ಮ ದಾಖಲೆಗಳನ್ನು ಸ್ವತಃ ಸರಿಪಡಿಸಿಕೊಳ್ಳಿ. ನಿಮ್ಮ ಕುಟುಂಬದಲ್ಲಿ, ಗ್ರಾಮದಲ್ಲಿ ಅಥವಾ ಮಹಲ್ಲೆಯಲ್ಲಿ ಯಾರಾದರೂ ಪೆನ್ಷನ್ ತಡೆಯಲ್ಪಟ್ಟಿದ್ದರೆ ಮತ್ತು ಅವರು ನಿಜವಾಗಿಯೂ ಅರ್ಹರಾಗಿದ್ದರೆ ಅದನ್ನು ಕೆಳಗೆ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇಂತಹ ಅಗತ್ಯ ಮತ್ತು ಸಮಯಕ್ಕೆ ತಕ್ಕ ಮಾಹಿತಿಗಳು ನಿಮಗೆ ನಿರಂತರವಾಗಿ ದೊರೆಯುತ್ತವೆ. ಇದಲ್ಲದೆ ಈ ಕಠಿಣ ನಿಯಮಗಳು ತಪ್ಪು ಪೆನ್ಷನ್ ಪಡೆಯುವವರನ್ನು ತಡೆಯುವುದಕ್ಕಾಗಿ, ಆದರೆ ನಿಜವಾದ ಅರ್ಹರಿಗೆ ಯಾವುದೇ ತೊಂದರೆ ಆಗಬಾರದು. ಆದ್ದರಿಂದ ಎಲ್ಲರೂ ತಮ್ಮ ದಾಖಲೆಗಳನ್ನು ಸರಿಯಾಗಿ ಅಪ್ಡೇಟ್ ಮಾಡಿಕೊಳ್ಳಿ ಮತ್ತು ಸರ್ಕಾರದ ಈ ಕ್ರಮಗಳು ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಸುಧಾರಿಸುತ್ತವೆ ಎಂದು ನಂಬುತ್ತೇವೆ. ಇದರ ಜೊತೆಗೆ ಪೆನ್ಷನ್ ಹೆಚ್ಚಳದ ಬಗ್ಗೆ ಹೆಚ್ಚಿನ ಚರ್ಚೆಗಳು ನಡೆಯುತ್ತಿವೆ. ಇದು ವೃದ್ಧರಿಗೆ ಸಹಾಯವಾಗುತ್ತದೆ, ಆದರೆ ಅದು ಸರಿಯಾದ ಜನರಿಗೆ ಮಾತ್ರ ತಲುಪಬೇಕು. ಇದರ ಜೊತೆಗೆ ಈಗ ಸರ್ಕಾರ ಡಿಜಿಟಲ್ ಭಾರತದ ಭಾಗವಾಗಿ ಎಲ್ಲಾ ಪ್ರಕ್ರಿಯೆಗಳನ್ನು ಆನ್ಲೈನ್ ಮಾಡುತ್ತಿದೆ. ಆದ್ದರಿಂದ ನೀವು ಮನೆಯಿಂದಲೇ ಆಧಾರ್ ಲಿಂಕ್ ಚೆಕ್ ಮಾಡಬಹುದು ಮತ್ತು ಇಕೆವೈಸಿ ಪೂರ್ಣಗೊಳಿಸಬಹುದು. ಇದು ನಿಮ್ಮ ಸಮಯವನ್ನು ಉಳಿತಾಯ ಮಾಡುತ್ತದೆ ಮತ್ತು ತೊಂದರೆಗಳನ್ನು ತಪ್ಪಿಸುತ್ತದೆ. ಅದರಂತೆ ಲೈಫ್ ಸರ್ಟಿಫಿಕೇಟ್ ಅನ್ನು ವರ್ಷಕ್ಕೊಮ್ಮೆ ಸಲ್ಲಿಸುವುದು ಕಡ್ಡಾಯವಾಗಿದೆ. ಇದನ್ನು ಮಿಸ್ ಮಾಡಿದರೆ ಪೆನ್ಷನ್ ಸ್ವಯಂ ನಿಲ್ಲುತ್ತದೆ. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಮಾಡಿ. ಇದು ನಿಮ್ಮ ಹಣದ ಸುರಕ್ಷತೆಗೆ ಸಹಾಯ ಮಾಡುತ್ತದೆ ಮತ್ತು ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ. ಈ ರೀತಿಯ ಮಾಹಿತಿಗಳು ನಿಮಗೆ ಸಹಾಯಕವಾಗಿವೆಯೇ ಎಂದು ಕಮೆಂಟ್ ಮಾಡಿ ತಿಳಿಸಿ. ಇದು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುತ್ತದೆ ಮತ್ತು ಮುಂದಿನ ದಿನಗಳಲ್ಲಿ ಪೆನ್ಷನ್ ಸುರಕ್ಷಿತವಾಗಿ ಮುಂದುವರಿಯುತ್ತದೆ ಎಂಬುದು ನಮ್ಮ ಆಶಯ.